ನಮಸ್ತೆ ವೀಕ್ಷಕರೇ. ನೋಡಿ, ಶುಕ್ರವಾರ ಬೆಳಗಿನ ಜಾವ ಏನ್ರಿ ಈ ಒಂದು ಸರಳ ಉಪಾಯವನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ಏನು ನಿಮಗೆ ಹಣಕಾಸಿನ ಸಮಸ್ಯೆ ಕಾಡ್ತಾ ಇದಾವೆ, ಏನು ನಿಮಗೆ ದುಡ್ಡು ಹಣಕಾಸದಲ್ಲಿ ಏನು ವ್ಯಾಪಾರ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನು ಅಭಿವೃದ್ಧಿ ಆಗ್ತಲ್ಲ ಅನ್ನೋದವರಿಗೆ ಈ ಸರಳ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ನಿಮ್ಮ ಮನೆಯಲ್ಲಿ ಧನವೋ ಧನ. ನೋಡಿ, ಏನು ಮಾಡಬೇಕಪ್ಪ ಅಂತಂದ್ರೆ, ಗುರುವಾರ ಸಂಜೆ ಒಳಗಡೆ ಬ್ರಹ್ಮಕಮಲ ಹೂವನ್ನು ನೀವು ತರಬೇಕು. ಯಾಕಂದ್ರೆ ಅದು ವರ್ಷದಲ್ಲಿ ಒಂದೇ ಟೈಮ್ ಬರುವಂಥ ಒಂದು ಹೂವು. ಆ ಹೂವನ್ನು ನಿಮ್ಮ ಮನೆಯಲ್ಲಿ ತಂದು, ಅದು ಹೂವು ಬಾಡಬಾರದು, ಒಂದು ನೀರಲ್ಲಿ ಏನ್ರೆ ಒಂದು ಸಪರೇಟ್ ಜಾಗದಲ್ಲಿ ಬಾಡದ ಹಾಗೆ ರೀತಿಯಲ್ಲಿ ಇಟ್ಟು ಏನು ಮಾಡಬೇಕಪ್ಪ, ಶುಕ್ರವಾರ ಬೆಳಗಿನ ಜಾವ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ 5 ರಿಂದ 6 ಗಂಟೆಯ ಒಳಭಾಗದಲ್ಲಿ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ತಣ್ಣೀರಲ್ಲಿ ಸ್ನಾನ ಮಾಡಿ, ನಿಮ್ಮ ಇರುವಂಥ ಸ್ಥಳದಲ್ಲಿ ದುರ್ಗಾದೇವಿ ಆಗ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ ಆಗ್ಬೋದು, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಆ ಬ್ರಹ್ಮಕಮಲವನ್ನು ನೀವು ಸಮರ್ಪಣೆ ಮಾಡಿ, ನಿಮ್ಮ ಇಷ್ಟವನ್ನು ನೆನೆದು, ಎಂದು ನಿಮಗೇನು ಹಣಕಾಸಿನ ಸಮಸ್ಯೆ ಕಾಣ್ತಾ ಇದನ್ನು ನೆನೆಸಿಕೊಂಡು ನಾನು ಹೇಳಿದ ಮಂತ್ರವನ್ನು ಹೇಳಿ ಎಂದು ಆ ಹೂವನ್ನು ಸಮರ್ಪಣೆ ಮಾಡಿ ಬನ್ನಿ ಸಾಕು ವೀಕ್ಷರೇ. ಏನು ನಿಮಗೆ ಹಣಕಾಸಿನ ಸಮಸ್ಯೆ ಆಗ್ಬೋದು, ವ್ಯಾಪಾರದಲ್ಲಿ ಆಗ್ಬೋದು, ಬಿಸ್ನೆಸ್ ಅಲ್ಲಿ ಆಗ್ಬೋದು, ಸಂಪೂರ್ಣವಾಗಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಯಾವುದಪ್ಪ ಮಂತ್ರ ಅಂತಂದ್ರೆ, ಓಂ ನಮೋ ಕ್ಲೀಂ ಲಕ್ಷ್ಮಿಯೈ ನಮಃ ಅಂತ ಈ ಮಂತ್ರವನ್ನು 108 ಬಾರಿ ಜಪಿಸಿ ಎಂದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಅಂದರೆ ಆ ಮಂತ್ರವನ್ನು ಜಪಿಸಿ ಆ ಹೂವನ್ನು ಆ ದೇವರಿಗೆ ಸಮರ್ಪಣೆ ಮಾಡಿ ಬನ್ನಿ. ಖಂಡಿತವಾಗೂ ಆ ಭಗವಂತ, ಆ ಲಕ್ಷ್ಮೀ ದೇವಿ ನಿಮಗೆ ಸಮರ್ಪಣೆ ಆಗುತ್ತೆ ಖಂಡಿತ ವೀಕ್ಷಣೆ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.